ಯಪ್ಪ ದೇವ್ರೆ, ಒಂದು ಹಲ್ಸಿನ ಹಣ್ಣು ತಕ ಬರ್ಕರ್ ನಂಗೆ ಸಾಕಾಯ್ತು. ಪಟೇಲ್ರ ಮನೆಗೆ ಹೋಗಿ ಬೆಳಗಾತ್ ಮುಂಚೆ ಹೋಗಿ ಒಂದು ಹಲ್ಸಿನ ಹಣ್ಣು ತಕೊಂಡ್ ಕೊಡೀನಿ ಅಂತ ಕೇಂದ್ರ ಮರ ಹತ್ತಿ ತಕೊಂಡು ಹೋಗಂತ್ರ. ಆ ಮರ ಹತ್ತಿ ತಕೊಂಡು ಬರ್ಕಾರೆ ನಂಗೆ ಇಷ್ಟ ಹೊತ್ತಾಯ್ತು. ಈ ಬಿಸ್ಲಂಗೆ ಯಬ್ಬ ದೇವ್ರೆ ಸಾಕಾಯ್ತು. ನಮ್ಮ ಮನೆಗೆ ಹಲ್ಸಿನ ಹಣ್ಣು ಇತ್ತು, ಏನಕ್ಕಾರ ಪ್ರಯೋಜನ ಇತ್ತ? ಪೂರಾ ಸಣ್ಣ ಮಿಳಿ. ಈಗ ಮಳಿ ಬಪ್ಪತಿ ಪೂರ ಬೆಳ್ಕೊಂಡು ಹಣ್ಣಾತು. ಅದನ್ನು ತಿಂಬಕ್ಕೂ ಆತಿಲ್ಲ, ಬಿಸಾಕಕ್ಕೂ ಆತಿಲ್ಲ, ಹಂಗಾಯ್ತದ. ಪೂರ ಕೊಳ್ತು ಹಾಕೋದು. ಹಂಗಿದೊಂದು ಹಲ್ಸಿನ ಮರ ನಮ್ಮ ಮನೆಗೆ. ಈ ಸರಿ ಜಕ್ಣಿಗೆ ಹಲ್ಸಿನ ಹಣ್ಣು ಇಲ್ಲ ಅನ್ಮಾಡದು ನಾನು. ಅಂತೂ ಇಂತೂ ಒಂದು ಪಟೇಲ್ರ ಒಂದು ಉಪಕಾರ ಮಾಡಿ ಒಂದು ಹಲ್ಸಿನ ಹಣ್ಣು ಕೊಟ್ರು. ಇನ್ನು ಹಲ್ಸಿನ ಹಣ್ಣು ಜಕ್ಣಿಗೆಲ್ಲ ಸಾಮಾನೆಲ್ಲ ರೆಡಿ ಮಾಡ್ಕಲ್ಲ. ಸೀತಾ, ಏ ಸೀತಾ, ಅಮ್ಮ ಇಬ್ರು ಯಾವ ಬದಿ ವಾರಿ? ಹಲ್ಸಿನ ಹಣ್ಣು ತಗೊಂಡು ಬಂದು ಒಂಚೂರು ನೀರು ಬೇಕಾಕೆಂಬರಿಲ್ಲ. ಆ ಹಲ್ಸಿನ ಮರ ಹತ್ತಿ ನೀರು ಹಲ್ಸಿನ ಹಣ್ಣು ತಕ ಬರ್ಕರ್ ನಂಗೆ ಸಾಕಾಯ್ತು. ಮನೆಗೆ ಬಂದ್ರು ಒಂದು ಲೋಟ ನೀರು ಬೇಕಾಕೆಂಬರಿಲ್ಲ. ಎತ್ತೋರಿ ಎಲ್ಲ. ಅಲ್ಲ ಎಂತ ಕಾನಾಮನಿ ಓರ್ಲತ್ತಿ ಬಿಸ್ಲಂಗೆ. ಇಲ್ಲೇ ಇದ್ದೆ, ಎಲ್ಲಿ ಹೋದೆ? ಅಲ್ಲೇ ಬಟ್ಟೆ ಒಗೆದಿದೆ, ಒಣಸಿ ಬರ್ತೇನೆ, ಆಚೆ ಹೋದೆ. ಎಲ್ಲಿ ಹೋಗ್ತೆ? ಮನೆ ಬಿಟ್ಟು ಎಲ್ಲಿಗೆ ಹೋಗ್ತದೆ? ಎಂತ ಮರಯ್ಯ, ಇಲ್ಲೇ ಇತ್ತಲ್ಲ ಎಲ್ಲ. ಹಲ್ಸಿನ ಹಣ್ಣು ತಕ ಬಂದ್ಯಾ? ಓ, ನಾ ಈ ಸರಿ ಚಟ್ನಿ ಹಲ್ಸಿನ ಹಣ್ಣು ಇಲ್ಲ ಅಂತ ಅಲ್ಲಿ ವಿಷಯ ಮಾಡ್ಕೊಂಡಿದ್ದೆ. ಹಲ್ಸಿನ ಹಣ್ಣು ಬಂತಾ? ಹಲ್ಸಿನ ಹಣ್ಣು ಬಂತು. ಹಲ್ಸಿನ ಹಣ್ಣು ಬರಲ್ಲ. ನಾನು ನನ್ನ ತಕ ಬರ್ಕರ್ ನನಗೆ ಮರ ಹತ್ತಿ ಅವ್ರ ಮನೆಯಿಂದ ಕೊಯ್ಕೊಂಬರ್ಕರ್ ಪಟೇಲ್ರ ಮನೆಗೆ ಹೋಗಿ ಸಾಕಾಯ್ತು. ಮನೆ ಬಂದ್ರೆ ಇಬ್ಬರೂ ಇಲ್ಲ. ಒಂದು ಲೋಟ ನೀರು ಕೊಡಿ ಅಂದ್ರೆ ಯಾರ್ಯಾರು ಇದ್ರೇ ಇಲ್ಲ ಮನೆ ಬದಿಗೆ. ಓ ಸೀನಣ್ಣ, ಅಷ್ಟು ದೊಡ್ಡ ಹಲ್ಸಿನ ಹಣ್ಣು ಎಲ್ಲಿದು ಮರಯ್ಯ ಅದ? ಅವು ನಮ್ಮನೆಗೆ ನಾಡ್ದಾಯ್ತಾರ ಒಂದು ಜಕ್ನಿ ಇತ್ತು. ಹಲ್ಸಿನ ಹಣ್ಣು ಇಲ್ಲ ಅಂದ್ರೆ ನಾ ಕಾಣ್ತಿದ್ದೆ. ಎಲ್ಲಿತ್ತು ಮರಯ್ಯ ಅಷ್ಟು ದೊಡ್ಡ ಹಲ್ಸಿನ ಹಣ್ಣು? ಎಲ್ಲಿಂದ ತಂದದ? ಯಾರ ಮನೆಯಿಂದ ತಂದೆ? ಎಲ್ಲಿ ಸಿಕ್ತು ಮರಯ್ಯ ನಿಂಗೆ ಒಂದು ಹಲ್ಸಿನ ಹಣ್ಣ? ಹಲ್ಸಿನ ಹಣ್ಣು ನಾನು ದುಡ್ಡು ಕೊಟ್ಟು ತಂದದ್ದು. ಹಂಗಲ್ಲಿ ಹೊರಗೊತ್ತಿಗೆ ಹಲ್ಸಿನ ಹಣ್ಣು ಬೆಚ್ಕೊಂಡಿರಾ? ಅಷ್ಟು ದೊಡ್ಡದಂದಳಿ ಹೇಳ್ರೆ ದಡ್ಡಕ್ಕೆ ಅಷ್ಟೇ ದುಡ್ಡು ಕೊಟ್ಟು ತಗೊಬಂದದ್ದು. ಧರ್ಮಕ್ಕೆ ತಗೊಬಂದಲ್ಲ. ನಿಂಗೆ ಕೊಂಡದ್ದು ಪೂರ ಬೇಕು. ನಿಂಗೆ ಬ್ಯಾಡ್ದಿದ್ದು ಯಾವ್ದು ಇದ್ರಲ್ಲಿ ಇತ್ತಾ? ಯಬ್ಬಕ್ಕ, ಇವಳು ಎಲ್ಲಿದ್ದಾಳೆ? ಅಷ್ಟು ಬೇಗ ಓಡ್ ಬಂದಾಯ ಐತೆ. ನಮ್ಮನೆಗೆ ಒಂದು ಎಂತ ವಸ್ತು ತರಕಾರಿ ಇಲ್ಲ. ಇವಳಿಗೊಂದು ನ್ಯಾಣ ಹೇಳುತ್ತೋ ನುಸಿ ಹೇಳುತ್ತೋ ಗೊತ್ತಿಲ್ಲ. ಅದು ಎಷ್ಟು ಬೇಗ ಓಡ್ ಬರ್ತಾಳೆ ಏನಪ್ಪ ದೇವ್ರೆ. ಎಲ್ಲಿ ಕಾಯ್ತಿರ್ತಾಳೆ ಏನೋ. ಇತ್ತಂದ್ರಿಯಾ ರಾಗ ಹೇಳೋಕೆ. ಓ ಸೀತಕ್ಕ, ಭಾರಿ ಚುರುಕು ಬಿಡ ನೀನು. ಅಲ್ಲ ಹಲ್ಸಿನ ಹಣ್ಣು ಕೊಯ್ದು ಕಡುಬು ಅಲ್ಲಿ ಬೆಚ್ಚಿ ಆಯ್ತು, ಅನ್ನ ಭಾಗಿ ಆಯ್ತು, ಕೋಳಿ ಸಾರು ಆಯ್ತಾ? ಎಂತ ಕತಿ ಜಕ್ಣಿ ಅಂಬ್ರಿ ಇವತ್ತು ಭಾರಿ ಗಡ್ಜ ಅಂದಳಿ ಅಲ್ದ? ಎಲ್ಲ ನೆಂಟ್ರು ಗಿಂಟ್ರೆಲ್ಲ ಬತ್ತ ಅಂದಳಿ ಅಲ್ದ? ಜೋರಿತ್ತಾ? ಯಬ್ಬ ಯಬ್ಬ ಯಬ್ಬ, ಇವಳಿಗೆ ಯಾರು ಹೇಳೋದಕ್ಕೆ ಅಷ್ಟು ಬೇಗ? ನಮ್ಮ ಮನೆಗೆ ಜಕ್ಣಿ ಅಂದಳಿ ಓಡ್ ಬಂದಾಯ್ತು. ಇವಳಿಗೆ ಒಂದು ಹಲ್ಸಿನ ಹಣ್ಣು ಪರಿಮಳ ಬಂತೇನು? ಹಲ್ಸಿನ ಹಣ್ಣು ಕೊಡ್ಬಿಂಟು ಪರಿಮಳ ಬಂತಕ್ಕಂತ ಓಡ್ ಬಂದಾಯ್ತು. ಅದು ಅಂತ ಇದೆ ಅಂತ ಅಂದಳಿ ಒಲಿ ಮೇಲೆ ಇದ್ದನ್ನು ಬಾಯಿ ತಂದು ಕಾಮ್ಕೆ. ಇವಳಿಗೆ ಯಾರು ಕರುಗಿರುದು ಅಂತ ಹೇಳ. ಅಲ್ಲ ಸೀತಕ್ಕ, ಎಂತ ಒಬ್ಳೆ ಮಣಮಣ ಅನ್ನಂಗಿತ್ತೆ ಅಂತ ಬಾಯಿ ಒಳಗೆ ಗುಣ ಅಂತೇಳಿ ಎಂತ ಬರತಿ? ಅಲ್ಲ ಜಯಕ್ಕ, ನಾನೇನು ನಿಮ್ಮನೆ ಉಂಬಕ್ಕೆ ಬಂದದ ತಿಂಬಕ್ಕೆ ಬಂದದ? ನಾನು ಹಂಗೆ ಸುಮ್ಮನೆ ಮಾತಾಡ್ಸ್ಕೊಳಪ್ಪ ಅಂದಳಿ ಬಂದದ. ನಿನ್ನ ಸೊಸೆ ಹತ್ರ ಹೋಗಿ ಅಂತ ಅಡುಗೆ ಆಯ್ತಕ್ಕೆ ಅಂತ ಮರತಿ ಅವಳು ಬಾಯಿ ಒಳಗೆ ಗುಣ ಅಂತೇಳಿ ಎಂತ ಅಂದಳಿ ಹೇಳೋದಿಲ್ಲ. ಅದಕ್ಕೆ ನಾನು ಸೀರೆ ಎದ್ಕೊಂಡು ಬಂದು. ಅಲ್ಲ ನಾನೇನಂತಾರೆ ಉಂಬಕ್ಕಿಂಬಕ್ಕೆ ಬಂದದ ನಿಮ್ಮ ಮನೆಗೇನ? ನಮ್ಮ ಮನೆಗೇನು ಉಂಬಕ್ಕಿಲ್ಯಾ? ಹೌದಾ? ಎಂತ ಅಂದ ನನ್ನ ಸೊಸೆ? ಅಲ್ಲ ನೀನು ಸೀರೆ ಹೋಗಿ ಅಡುಗೆ ಮನೆ ಮತ್ತು ಪದಾರ್ಥಗಳಿಗೆ ಬಾಯಿ ತೆಗೆದ್ರವಳು ಅಂತ ಹೇಳ್ತಾಳೆ. ಎಂತ ಹೇಳಿಪ್ಪ? ಅಲ್ಲ ನಿಮ್ಮನೆ ಪದಾರ್ಥಗಳಿಗೆ ಬಾಯಿ ತಗೋಕೆ ನಂಗೆಂತ ಮನ ಮರ್ಯಾದೆ ಇಲ್ಲ ಅಂದಳಿ ಮಾಡಿದ್ಯಾ? ನಾನೇನು ನೀವು ಬಪ್ ಕೇಳ್ದೇನೆ ಬಂದು ಜಕ್ನಿ ಉಣ್ಕೋತೆ ಅಂದಳಿ ಮಾಡಿದ್ಯಾ? ನಿಮ್ಮ ಜಕ್ನಿ ಅಲ್ಲ ಅಂದಳಿ ಕೇಳೋದಷ್ಟೇ. ನಾನೇನು ಉಂಬಕ್ಕೆ ಬಂದಿನ? ನಿಮ್ಮ ಕೋಳಿ ಸಾರು ಎಲ್ಲಿ ತಾಯಿ ದೋಸೆ ಹಚ್ಚಿನ ಕೊಡವೆಲ್ಲ ನಂಗೆ ಬೇಕಾಯ್ತಾ? ನಮ್ಮ ಮನೆಗೆ ದಿನ ಮಾಡತ್ತೆ. ಕೋಳಿ 8 ಕಟ್ಟ ಹಾಕಿಟ್ಟಿದೆ. ಹೊತ್ತು ಬಂತಲ್ಲ, ಇನ್ನೇನು ಕೋಳಿ ಕೊಯ್ದು ಬೇಗ ಒಂದು ಪದಾರ್ಥ ಮಾಡಿ ಒಂದು ಮಿಸಲ್ಲಿಡುವ. ಜಕ್ನಿ ಬೇಗ ಮಾಡಿ ಉಂಬ. ಅಲ್ಲ ವನದಿನ ಮುಂದೆ ಕೋಳಿ ಕೊಯ್ದು ತಗೊಂಡು ಬೇಡ ಮರಿ. ಅಷ್ಟು ಕೋಳಿ ಮುಂಜುವ ಕೆಂಜು ದಿವಸ ಅಂಟಾರು ಆಯ್ತು. ಅವಳಿಗೆ ಬಂದು ಪದಾರ್ಥಗಳಿಗೆಲ್ಲ ಬಾಯಿ ತೆಗೆದುಕೊಂಡು ಹೋಯ್ತು. ಎಂತ ಮಾಡಿರಿ ಏನು ಮಾಡಿರಿ ಕೊಡ್ಬೇವು ಕಿಟ್ಟಾಯ್ತು ಅದನ್ನೆಲ್ಲ ಕೇಳ್ಕೊಂಡು ಹೋಯ್ತು. ಆ ಕೋಳಿ ಒಂದು ಅವಳಿದ್ರೆ ತೋರಿಸ್ಬೇಡ. ಹಿಡ್ದಡ್ಡು ಕೋಳಿ ಆನ್ ದಿವಸ ಅಂಟಾಯಿ ಬೀಳುದು ಬೇಡ ಅವಳು ಕಡೆಗೆ. ಹೋ ರಮೇಶ್ ಬಂದ? ಬಾ ಬಾ ರಮೇಶ ಬಂದ. ಗಡೆ ಅದ್ದಿ ಹತ್ರ ಒಂಚೂರು ನೀರು ಕೊಡು ಕೇಳ. ನಾ ಕೋಳಿ ಕೊಯ್ಕಂದಲ್ಲಿ ಹೊಯ್ಟದ್ ಮಾರಯ್ಯ. ನೀ ಬಂದಿಯಲ್ಲ, ಬಾ ರಮೇಶ ಕೋಳಿ ಕೊಯ್ಕೊ. ಅಪ್ಪಯ್ಯ ನಾನು ಮೊಟ್ಟಿ ಬಪ್ಪದ ಕೋಳಿ ಕೊಯ್ಯುಕ್ಕೆ. ನೀ ಎಲ್ಲಿ ಬತ್ತೆ ಗಡೆ? ಸಣ್ಣ ಮಕ್ಕಳೆಲ್ಲ ಬಪ್ಪಕ್ಕಾಗ ಮನೆಗೆ ಇಕ್ಕೋ ನೀನು. ಏ ತಮ್ಮನಿ, ನೀನು ಹೋಗ್ಬೇಡ ಬಾ. ಇಲ್ಲಿ ಹೋಗ್ಬಾರ್ದು, ಚಿಕ್ಕ ಮಕ್ಕಳೆಲ್ಲ ನೀ ಬಾ. ಏ ತಮ್ಮನಿ, ನೀನು ಹೋಗ್ಬೇಡ ಬಾ, ಚಿಕ್ಕ ಮಕ್ಕಳೆಲ್ಲ ಹೋಗ್ಕಾಗ ಬಾ. ಕೋಳಿ ಹಿಡ್ಕ ರಮೇಶ. ಹಪ್ಪ ನೀನೊಂದು ಹಿಡ್ಕೊಂಡು ಆನೊಂದು ಹಿಡ್ಕೊಂತ ಕುಯ್ಕೋಪ್ಪ. ನಡಿ ಬೇಗ ಕೊಯ್ಕೊಂಡು ಬಂದು ಪದಾರ್ಥ ಮಾಡಿ ಎಡಿ ಇಡುವ. ಕೋಳಿ ಕೊಯ್ಕೊಂಡು ಬಂದ್ರಲ್ಲ, ಬೇಗ ಪದಾರ್ಥ ಮಾಡಿ ಬಿಸಿಲು ಹಾಕಿನಿ, ಎಡಿ ಬೆಚ್ಚಿ ಬೇಗ ಊಟಕ್ಕೆ ಹಾಕಿನಿ ಎಲ್ಲರಿಗೆ. ಹೋ ಜೇಕ, ಎಂತ ಜಕ್ಣಿ ಜೋರ ಮರತಿ, ನಮಗೆಲ್ಲ ಹೇಳಲೇ ಇಲ್ಲ. ಎಲಿ ತಿಂತಿದ್ದು ನಂಗೊಂದು ಎಲಿ ತಿಂಬಕೊಡು ಮರತಿ. ಹೆಂಡತಿ ಒಂದು ಸುತ್ತಾಕಿ ಹೋಯ್ತಕ್ಕಂತ, ಗಂಡ ಒಂದು ಸುತ್ತಾಕಿ ಬಂದದಕ್ಕಂತ. ಜಕ್ಣಿ ಅಂದಳಿ ಗಂಡ ಹೆಂಡತಿಗೆ ಯಾರು ಕರೋದು ಬೇಡ ಕಳಿಸೋದು ಬೇಡ. ಪರಿಮಳ ಬಂದ್ರೆ ಸಾಕತ್ತೀವಿ ಗಂಡ ಹೆಂಡತಿಗೆ. ಓಡ್ ಬಂದ್ಬಿಡ್ತು. ಅಲ್ಲ ಜಯಕ್ಕ, ಒಂದು ಎಲ್ಲಿ ತಿಂಬ ಕೊಡಂದ್ರೆ ನೀ ಎಂತ ಮರತಿ ಬಾಯಿ ಒಳಗೆ ಮಾಡ್ಮಾಡ ಅಂತೆ?
ಹೋ ಈ ಗಂಡ್ಸ್ ಇಲ್ಲಿತ್ತ ನಾನು ಆ ಬದಿಲೆಲ್ಲ ಹುಡುಕುದು ಎಲ್ಲ ಹೋಯ್ತಂದಳಿ ಹೇಳಿ ಈ ಬದಿ ಇಲ್ಲಿ ಬಂದು ಮನೆ ಕಂಡಿದ್ದು ಇಲ್ಲೆಂತ ಮಾಡೋದಿಲ್ಲ ಇವ್ರ ಮನೆ ಜಕ್ಣಿ ಅಂದಳಿ ಹೇಳಿ ಪರಿಮಳ ಬಂತ ಕೆಮ್ಮ ಕೈಲಿ ಬಂದದ ನೀನೆಂತಕ್ ಬಂದದ್ದಿಲ್ಲ ನಾನು ಇಲ್ಲಿ ಜಯಕ್ಕನ ಹತ್ರ ಒಂದು ಎಲಿ ತಿನ್ಕೊಂಡು ಅಪ್ಪನ್ ಬಂದದ್ದು ನೀನೆ ಅಂತ ಕುಡ್ಕಂತ ಬಪ್ಪು ನನ್ನ ಮನೆಗೋಗ್ ಇದೇ ಗಂಡ ಹೆಂಡತಿ ಮತ್ತೆ ಆಯ್ತು ಜೋಡಿ ಅದು ಎಲ್ಲಿಂದ ತಯಾರದೇನು ಜೋಡಿ ಜೋಡಿ ಹುಡುಕರು ಸಿಕ್ಕ ಬನ್ನಿಯೇ ಇಲ್ಲ ಎಲ್ಲಿ ತಿಂದಿರ ಮನೆ ಎಲ್ಲಿ ತಿನ್ಕಿಲ್ಲ ಇಲ್ಲ ಈ ಬದಿ ನೀತರ ಸಾಕತ್ ಮಾಯಿ ಸೋತಿ ಬಾಯೊಳಗೆ ಗೊಣಗೋಣ ಅಂತ ಏನು ಅವ್ರ ಮನೆ ಉಂಬಕ್ ಬಂದರ್ ಕಣ ಮಾಡ್ತಾರೆ ಮತ್ತೆ ಇವ್ರ ಮನೆ ಬಂದು ಕುಕಣಿತಿ ಗಂಡ್ಸು ನಾನೇನು ಇವ್ರ ಮನೆ ಉಂಬಕ್ ಬಂದದ್ದನ್ ಮಾಡಿದ್ಯಾ ಇವ್ರ ಮನೆ ಊಟ ಯಾರಿಗೆ ಬೇಕು ನಾನೊಂದು ಎಲಿ ತಿನ್ಕೊಂಡು ಅಪ್ಪನ್ ಬಂದದ್ದು ಎಲಿ ತಿನ್ಕೊಂಡು ಬರ್ತೆ ನೀ ಹೋಗ್ ಮನೆ ಅಲ್ಲ ನೀವಿಬ್ರು ಗಂಡ ಹೆಂಡತಿ ಇಲ್ಲೇ ಅಂತ ಮಾಡ್ತೀರಿ ಈ ಬದಿ ಮೇಲೆ ಅಂತ ಮಾಡುತ್ತೆ ಇನ್ನು ಕಸ್ಲಿ ಇಲ್ಲಿ ನಿಮಗೆ ಮನೆಗೆ ಹೋಗಕ್ಕೆ ಅಲ್ಲ ನಾ ಮನೆ ಮಾತಾಡ್ತಾರಲ್ಲ ಗಂಡ್ಸ ನಿಮಗೆ ಮಾನ ಮರ್ಯಾದೆ ಇಲ್ಲ ಬನಿಯತ್ತೆ ಮನೆಗೆ ಇಲ್ಲಿ ಒಂದ್ ಗಳಿಗೆ ನಿತ್ಕ ಮಾಡಿ ಬನಿಯತ್ತೆ ಕರ್ಕೊಂಡೋಗಿ ಮೊದ್ಲು ನಿನ್ನ ಗಂಡ ಮನೆಗೆ ಇಲ್ಲಿ ಮೊದಲೇ ತೇಲ್ತಿದ್ದ ಇಲ್ಲೆಲ್ಲರೂ ಕುಡ್ಕೊಂಡು ಬೀದ್ಕೊಂಬೇಡ ಮನೆ ಕರ್ಕೊಂಡೋಗಿ ಅಲ್ಲ ರಾಮಣ್ಣ ಕುಡ್ಕೊಂಡು ತೇಲ್ತಾ ಅಂದ್ರೆ ಕುಡುಕ್ ದುಡ್ಡು ಕೊಟ್ಟದ್ ನನ್ನ ಗಂಡಿಗೆ ಕುಡುಕ್ ದುಡ್ಡು ಕೊಟ್ಟದ್ ನೀನಾ ನೀ ಎಷ್ಟು ಮಾತಾಡ್ಕೋ ಅಷ್ಟೇ ಮಾತಾಡ ಬೆದ್ದಿದ್ದೆಲ್ಲ ಮಾತಾಡೋಕೆ ಹೋಗ್ಬೇಡ ಕುಡಿದ್ರೆ ನನ್ನ ಗಂಡ ಅವ್ರಿಗೆ ಕೆಲಸ ಮಾಡಿ ಕುಡದ್ದು ನೀನೇನು ದುಡ್ಡು ಕೊಟ್ಟಿದ್ದೆ ಕುಡುಕೆ ನೀನೆಂತ ಹೇಳೋದೆ ಮನೆ ಕರ್ಕೊಂಡು ಹೋಗನಲ್ಲಿ ಹೌದ್ ನಾ ಕುಡೋದ್ ವಿಷಯ ಮಾತಾಡು ಬರ್ಬೇಡ ನೀ ರಾಮಣ್ಣ ನೀನೇನ್ ಕುಡಿತಿಲ್ಯಾ ನಾನ್ ಕುಡಿದ್ರ ನಾ ಕೆಲ್ಸ ಮಾಡಿ ಕುಡೋದ್ ನೀನೇನ್ ಕೊಟ್ಟಿದ್ಯಾ ಕಂಟ್ರೋಲ್ ಯುವರ್ ಟಂಗ್ ನಿನ್ನ ಮೂಸುಡಿ ಇಂಗ್ಲೀಷ್ ಬೇರೆ ಕೇಳ ಸಾಕು ಹೋಯ್ ಮನೆಗೆ ಹೋಗಿ ಈಗಳೆ ಬರ್ತಿ ಆಯ್ತ ಮತ್ತೆ ಇಲ್ಲಿ ಬಂದಿದ್ದ ಮಾತಾಡೋಕೆ ರಾಮ ನೀನು ಹೋಗಿ ಕೆಲಸ ಕಾಣು ಹೋಗ್ ಆ ಕೋಳಿ ಒಂದು ಸಮ್ಮಡಿ ಕೊಡ ಅವಳು ಪದಾರ್ಥ ಮಾಡ್ಲಿ ಅಲ್ಲಿ ಸೀತ ಕಾಯ್ತಿರ್ತಾಳ ಪದಾರ್ಥ ಮಾಡೋಕೆ ಬೇಗ ಬೇಗ ಊಟಕ್ಕೆ ಹಾಕಕ್ಕಲ್ಲ ಅವ ಗಂಡ ಹೆಂಡತಿ ಕೆಲಸ ಇಲ್ಲ ಅಂದಳಿ ಹೇಳಿ ನೀವು ಅವ್ರ ಹತ್ರ ಮಾತಾಡ್ತಾ ನಿಂತ್ಕೋಬೇಡ ಹೋಗಿ ನಿನ್ ಕೆಲಸ ಕಾಣಲ್ಲ ಬನ್ನಿ ಗಂಡ್ಸೆ ಇವ್ರ ಹತ್ರ ಮಾತಾಡೋ ನಿಮ್ಗೆ ಮಾನ ಮರ್ಯಾದೆ ಇಲ್ಲಿ ಅಷ್ಟೆಲ್ಲ ಹೇಳ್ರು ಮತ್ತು ಇಲ್ಲೇ ನಿಂತ್ಕೊಂಡಿದ್ದೇನೆ ಬನ್ನಿ ಅಂತ ಮನೆ ಬದಿ ಹಾಪಾತೆ ಇವ್ರ ಹತ್ರ ಹೇಳ್ಸ್ಕಂತೆ ಅಂತ ಕೋಳಿ ಸಾರೇನು ಹಸಿನ ಕಡ್ದು ನಾವು ಕೊಂಡಂಗೆ ಕಾಣ್ಲಿಯಾ ಇವ್ರ ಮನೆಗೆ ಇವತ್ತು ಜಕ್ಣಿ ಅಂದಳಿ ಇಷ್ಟೆಲ್ಲ ಮಾತಾಡೋದು ನಮ್ಗೇನು ಮಾನ ಮರ್ಯಾದೆ ಇಲ್ಲ ಹಾಪಾತೆ ಅಪ್ಪ ನಡಿ ಇವ್ರ ಮನೆ ಎಲೆಡ್ಕ್ಯೂ ಬೇಡ ಕೋಳಿ ಸಾರು ಬೇಡ ನಮ್ಗೆ ಯಾವುದು ಬೇಡ ನಡಿ ಹಪ್ಪ ಹೊಯ್ಲಿ ಇಲ್ಲ ಈ ಕಡೆ ಅಂತ ಮಾಡ್ತೀರಿ ಮತ್ತೆ ಹೊಯ್ಲಿ ಬೇಗ ಮನೆ ಬರ್ರಿ ಕತ್ಲಿ ಯಾರು ಇನ್ನು ಮನೆಗೆ ಹೋಗ್ಕತ್ತೀರಿ ಗಂಡ ಹೆಂಡತಿಗೆ ಮತ್ತೆ ಹೇಳ್ದೆ ಬಿಟ್ರ ನಿಮ್ಗೆ ಎಲಿ ಹಾಕಿ ಕಳ್ಸಿ ನಾನು ಕಡ್ಬು ಕೋಳಿ ಸಾರೆಲ್ಲ ಹಾಕಿ ಇಟ್ಟಾಯ್ತು ನಾ ಉಣ್ಕಂತೆ ಫಸ್ಟ್ ಅಮ್ಮ ಇದು ಯಾರಿಗೆ ಹಾಕದ್ ನಂಗ ನಾ ಫಸ್ಟ್ ಉಣ್ಕಂತೆ ಏ ಹಪ್ಪಿಡದ್ ಗಂಡೆ ಅದ್ ನಿಂಗೆ ಹಾಕ್ಬಚ್ಚದಲ್ಲ ದೇಹ ಬುತ್ತಕ್ಕೆಲ್ಲ ಹಾಕ್ಬಚ್ಚದ್ ಫಸ್ಟ್ ದೇಹ ಬುತ್ತಕ್ಕೆಲ್ಲ ಹಾಕ್ಬಚ್ಚಕ ಕಡಿಗೆ ಉಂಬುದು ಜಕ್ಣಿಗಳಿಗೆಲ್ಲ ಫಸ್ಟ್ ಹಾಕ್ಬಚ್ಚಿ ಕಡಿಗೆ ಉಂಬುದು ಫಸ್ಟೇ ನಾವೇ ಉಣ್ಕಂದಲ್ಲ ಕಡಿ ಹೊಟ್ಟೆ ನೋವು ಶುರು ಆತ ಅದು ಕಾಮ್ಕಾಗ ಇತ್ವಾ ಇದು ಬೇರೆ ಇತ್ತ ನಂಗೆ ಹೇಳ್ಸಿ ನಾನು ಕೋಳಿ ಸಾರು ಕಂಡು ಜೋರ್ ಹೊಸುವಾತೈತಿ ಇದು ಹಾಕ್ಬಚ್ಚೋದು ಬೇರೆ ಇತ್ತಮ್ಮ ಇದು ಎಷ್ಟೊತ್ತಿ ಮುಗಿತ್ತೇನು ಎಲ್ಲರೂ ಜಕ್ಣಿ ಊಟ ನಿಧಾನ ಉಣಿ ವರ್ಷಕ್ಕೊಂದ್ಸರಿ ಮಾಡೋ ಜಕ್ಣಿ ಊಟ ನಿಧಾನ ಉಣಿ ಎಲ್ಲರೂ ಆಯ್ತಾಯ್ತು ಅಜ್ಜಿ ನಾ ನಿಧಾನ ಉಂಟೆ ನಂಗೆ ಕೋಳಿ ಸಾರು ಹೇಳ್ತೀನಿ ಅನ್ಕೊಂಡು ಆಗಲೇ ಹೊಸು ಆಯ್ತಾ ಹಾಕಿ ಬಚ್ಕೊಂಡಳ ಅಂಬ ಅದಕ್ಕೆ ಲೇಟ್ ಆಯ್ತು ಈಗ ಒಂದು ಫಸ್ಟ್ ಉಣ್ಕತಿ ನಾನು ಮತ್ತೆ ಜಕ್ಣಿ ಅಂದ್ರೆ ಸುಮ್ಮನೆ ಕೋಳಿ ಸಾರು ಮಾಡೋದು ಹೇಳ್ತೀನಿ ಅನ್ಕೊಂಡು ಮಾಡೋದು ಹೈಕಂಡ್ ತಿಂಬುದನ್ನು ಮಾಡಿದ್ಯಾ ಜಕ್ಣಿ ಅಂದ್ರೆ ಫಸ್ಟ್ ದೈ ಆಡಿಸಿ ದೇವರಿಗೆಲ್ಲ ಪೂಜೆ ಮಾಡಿ ದೈ ಆಡಿಸಿ ದೇವ್ರಿಗೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಕೋಳಿ ಕೊಯ್ದು ಒಟ್ಟು ಬಳಸಿ ಜಕ್ಣಿ ಅಂದ್ರೆ ಹೇಳ್ರೆ ಎಲ್ಲರೂ ಎಡಿ ಹಾಕಿ ಸತ್ತೋದರಿಗೆಲ್ಲ ಹಳಿಯರಿಗೆಲ್ಲ ಹಿರಿಯರಿಗೆಲ್ಲ ಎಡಿ ಹಾಕಿ ಕಡಿ ನಾವು ಹೋಗಿ ಉಂಬುದು ಎಲ್ಲರೂ ಒಟ್ಟು ಕುತ್ಕೊಂಡು ಉಂಬುದು ಸಂಸಾರ ಪೂರ ಸೇರಿ ಒಟ್ಟು ಕುತ್ಕೊಂಡು ಉಂಡ್ರೆ ಅದೊಂದು ಜಕ್ಣಿ ಸುಮ್ಮನೆ ನಾವೇ ಮಾಡ್ಕೊಂಡು ನಾವೇ ತಿಂಬುದಲ್ಲ ಹೌದಾ ಅಜ್ಜಿ ನಂಗೆ ಗೊತ್ತಿರಲಿಲ್ಲ ನಾನು ಕೋಳಿ ಸಾರು ಮಾಡೋದು ಹೆಸರು ಅನ್ಕೊಡ್ಬೇಕು ತಿಂದನ್ ಮಾಡಿದೆ ಜಕ್ಣಿ ಅಂದ್ರೆ ಇಷ್ಟೆಲ್ಲ ಇತ್ತಾ ಹೌದೌದು ಜಕ್ಣಿ ಅಂದರೆ ಹೀಗೆ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಅಜ್ಜ ಮುತ್ತಾತಗಳ ಕಾಲದಿಂದ ಇದೆಲ್ಲ ನಡ್ಕೊಂಡು ಬಂದದ್ದು ಹೀಗೆ ಜಕ್ಣಿ ಮಾಡೋದು ಅಂದ್ರೆ ಸಂಸಾರ ಎಲ್ಲ ಸೇರಿ ಮಾಡೋದು ಈಗ ಎಲ್ಲರೂ ಅವ್ರವ್ರ ದೂರ ದೂರ ಆಯ್ರ ಅವ್ರವ್ರೆ ಕೋಳಿ ಕೊಯ್ಕೊಂಡು ಹತ್ರ ಅಲ್ಲಲ್ಲೇ ಹಾಯ್ಕಂತಾರೆ ನಡಿ ಆ ಮೊದಲೆಲ್ಲ ಸಂಸಾರ ಸೇರಿ ಒಂದೇ ಮನೆಯಂಗೆ ಒಟ್ಟಿಗೆ ಸೇರಿ ಜಕ್ಣಿ ಅಂದೇಳಿ ಮಾಡ್ತಿದ್ರಿ ಈಗ ಯಾರು ಮಾಡೋರಿಲ್ಲ ಈಗ ಎಲ್ಲ ಅವ್ರವ್ರಲ್ಲೇ ಮಾಡ್ಕೊಂತಾರೆ ಈಗ ಎಲ್ಲ ದೂರ ದೂರ ಹಾಯ್ಕಂತಾರೆ ಒಬ್ಬೊಬ್ರು ಎಲ್ಲ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಅಲ್ಲಲ್ಲೇ ಮಾಡ್ಕೊಂತಾರೆ ಓಕೆ ಫ್ರೆಂಡ್ಸ್ ನಮ್ಮ ಜಕ್ಣಿಯನ್ನು ನೋಡ್ರಲ್ವಾ ನಾವೀಗ ಎದೆ ಊಟ ಮಾಡಿ ಬಾಳೆಲೆ ಎಲ್ಲ ಖಾಲಿ ಮಾಡ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಅತಿ ಹೆಚ್ಚಿನ ಇದೇ ಥರದ ಅತಿ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಥ್ಯಾಂಕ್ ಯು